ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ, ಗೃಹ ಸಚಿವರಾದ ಅಮಿತ್ ಶಾ ಜಿ ಅವರು, ರಾಷ್ಟ್ರೀಯ ಪ್ರೆಸಿಡೆಂಟ್ ಆದ ನಡ್ಡಾಜಿ ಅವರು, ಕರ್ನಾಟಕ ಇನ್ಚಾರ್ಜ್ ಆದ ಡಾಕ್ಟರ್ ಅಗರ್ವಾಲ್ಜಿ ಅವರಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ನಮ್ಮ ಕರ್ನಾಟಕದ ನೆಚ್ಚಿನ ನಾಯಕರು ಸನ್ಮಾನ್ಯ ಎಸ್ ಯಡಿಯೂರಪ್ಪಜಿಯವರಿಗೆ, ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರಜಿಯವರಿಗೆ, R ಅಶೋಕ್ಜಿಯವರಿಗೆ ಮತ್ತು ನಮ್ಮ ಭಾಗದ ಮಂತ್ರಿಗಳಾದ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿಜಿಯವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಶಿಗ್ಗಾಂವ್ ಸಾವನೂರು ಜನತೆಯ ಸೇವೆಯನ್ನು ಮಾಡೋಕ್ಕೆ ಮತ್ತು ಸಮಾಜ ಸೇವೆಯನ್ನು ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಧನ್ಯವಾದನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವರೆಲ್ಲದರಲ್ಲಿ ನನ್ನ ತಂದೆ ತಾಯಿಯವರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದದಿಂದ ಇವತ್ತು ನನಗೆ ಈ ಅವಕಾಶ ಸಿಕ್ಕಿದೆ. ತಂದೆಯವರು ಶಿಗ್ಗಾಂವ್ ಸಾವನೂರು ಕ್ಷೇತ್ರದಲ್ಲಿ ಸತತ 4 ಬಾರಿ ಗೆದ್ದು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ಮೆಚ್ಚಿಕೊಂಡು ಇವತ್ತು ಜನರ ಆಕಾಂಕ್ಷೆಯಂತೆ ನಮ್ಮ ಪಾರ್ಟಿ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ತಂದೆಯವರು ಮಾಡಿರುವಂಥ ಎಲ್ಲ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ನಾನು ಮುಂದುವರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಶಿಗ್ಗಾಂವ್ ಸಾವನೂರು ಜನತೆಯ ಕಷ್ಟ ಸುಖ ಮತ್ತು ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅಂತ ಸಂದರ್ಭ. ನಿಮ್ಮನ್ನು ಆಯ್ಕೆ ಮಾಡುವ ಹಿಂದಿನ ಲೆಕ್ಕಾಚಾರ ಏನು? ಈಗ ನಿಮಗೆ ಗೊತ್ತಿದೆ, ತಂದೆಯವರು ಹೇಳಿದ್ರು, ನಾನು ಮುಂಚೆ ನಾವು ಟಿಕೆಟು ಕೇಳಿರಲಿಲ್ಲ. ವರಿಷ್ಠರು ಒಂದು ತೀರ್ಮಾನ ಮಾಡಿದ್ದಾರೆ, ಲೆಕ್ಕಾಚಾರನ ಮಾಡಿ ಅವರು ಒಂದು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಈಗೇನು ಅಂದ್ಕೊಂಡಿದ್ರೆ ಸ್ಪರ್ಧೆ ಮಾಡ್ತೀವಿ ಅಥವಾ ಚುನಾವಣೆ ಕೂಡ ನೀವು 2018ರಿಂದ ನಾನು ತಂದೆಯವರ ಪರವಾಗಿ ಚುನಾವಣೆಯನ್ನು ಅವರ ಪರವಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ. 2023ರಲ್ಲಿ ವಿಶೇಷವಾಗಿ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ನಾನು ಈ ಕ್ಷೇತ್ರವನ್ನು ಹಳ್ಳಿಗೆ ಮನೆಗೆ ಓಡಾಡಿದ್ದೀನಿ. ಅಷ್ಟೇ ಅಲ್ಲ, ತಾವು ಹೇಳ್ದಂಗೆ MP ಚುನಾವಣೆಯಲ್ಲೂ ಅವರ ಪರವಾಗಿ ಕ್ಯಾಂಪೇನ್ ಮಾಡಿದ್ದೀನಿ. ಅದರಿಂದ ನನಗೆ ಜನ ಪರಿಚಯ ಇದೆ ಮತ್ತು ಶಿಗ್ಗಾಂವ್ ಸಾವನೂರು ಜನತೆ ಮನೆಗೆ ನಾನು ಗುರುತಿಸ್ಕೊಂಡಿದ್ದೀನಿ. ಅವರ ಸಣ್ಣ ಪುಟ್ಟ ನನ್ನ ಕೈಯಲ್ಲಾದ ಅಭಿವೃದ್ಧಿ ಸೇವೆಯನ್ನು ನಾನು ಗೃಹ ಸಚಿವರಿದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ